ಆ್ಯಂಡ್ ಎಲ್ಲರೂ ಕೂಡ ರಾಘವೇಂದ್ರ ಅವರು ಇರ್ಬೋದು, ಜಸ್ಕಾಮ್ ಡಬಲ್ ಇ ಲವೀಶ್ ಹೋರಾಡಿಯ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಚೆನ್ನಾರೆಡ್ಡಿ ಪಾಟೀಲ್, ಎಲ್ಲರಿಗೂ ಕೆಲಸಗಳಾದಾಗ ಎಲ್ಲರೂ ತಗೊಳ್ಳಿ, ಇಲ್ಲ ಅಂತಲ್ಲ. ನಾವು ಟೀಕೆ ಮಾಡೋದು ಮಾತ್ರ ಅಲ್ಲ. ನೀವು ನೋಡಿ, ಪಾಬಣ್ಣ ಒಬ್ಬ ರೈತ, ಏನು ಬೆಳೆ ಬೆಳೆದಿದ್ರು? ಈರುಳ್ಳಿ ಬೆಳೆ ಬೆಳಿಬೇಕಾದ್ರೆ ಎಷ್ಟು 3-4 ತಿಂಗಳಾಗತ್ತೆ ಅಂತ ಹೇಳಿದರು. 1 ತಿಂಗಳಿಂದ ಟಿ ಸಿ ಸುಟ್ಟೋಗಿ ಕರೆಂಟ್ ಇಲ್ಲ, 15 ದಿನಗಳಿಂದ ನೀರು ಹರಿಸಿಲ್ಲ ಈರುಳ್ಳಿ ಬೆಳೆಗೆ. 1 ತಿಂಗಳ ಹಲವಾರು ಬಾರಿ ಹೋಗಿ ಕೂತಿದ್ದಾರೆ. ಅದೆಷ್ಟು ಮನವಿ ಮಾಡಿದ್ರು ಕೂಡ ಹೊಸ ಟಿ ಸಿ ಅಳವಡಿಸಲಿಲ್ಲ ಜೆಸ್ಕಾಂ. ನಮ್ಮ ನಾಗರಾಜ್ ಹೋಗಿ ರಿಪೋರ್ಟ್ ಮಾಡಿದರು ಕ್ಯಾಮ್ರಾದಲ್ಲಿ, ಟಿಂಗ್ ಟಂಗ್ ಟಿಂಗ್ ಟಿಂಗ್ ಟಿಂಗ್. ಇವತ್ತು ಆನ್ ಏರ್ ಹೋಗಬೇಕಾಗಿತ್ತು, ಗೊತ್ತಾಗ್ಬಿಡ್ತು ಯಾದಗಿರಿ ಅವರಿಗೆ, ಸಂಬಂಧಪಟ್ಟವರಿಗೆ. ಅಯ್ಯಯ್ಯಪ್ಪ, ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ, ಇನ್ನು ಯಾಕೆ ಸುಮ್ಮನೆ ಚೀಮಾರಿ ಅಲ್ಲಿ ಬ್ಯಾಂಗ್ಳೂರು ಸ್ಟುಡಿಯೋದಿಂದ ಕೂತು ಶೆಟ್ರಿಗೆ. ನಮಗೂ ಸ್ವಲ್ಪ ಕೆಲಸ ಕಡಿಮೆ ಮಾಡಿದರು. ಅವರು ರಾತ್ರೋರಾತ್ರಿ ಬಂದು ಅಧಿಕಾರಿಗಳು ಟಿ ಸಿ ಫಿಕ್ಸ್ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಈಗ ಹೆಂಗಿತ್ತು ಒಂದು ವಿಡಿಯೋ ತೋರಿಸ್ಬಿಡ್ತೀನಿ, ಫೋಟೋ ಬಂದಿದೆ. ಹೊಸ ಟಿ ಸಿ ಸಾಬಣ್ಣ ನೋಡಿ, ಫುಲ್ ಸಾಬಣ್ಣ ಕುಶೋಗಯ, ಸಾಬಣ್ಣ ಕುಶುವ. ಮೊದಲೇಗಿತ್ತು ಈಗ ಹೇಗಿತ್ತು ತೋರಿಸ್ಬಿಡ್ತೀನಿ. ಆಮೇಲೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ಫೋಟೋ ಇಲ್ವಾ? 7204025704 ಯಾದಗಿರಿಗೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ರೂ ಕೂಡ ನಾಗರಾಜ್ ಅವ್ರನ್ನ ಸಂಪರ್ಕ ಮಾಡಿ. ಹಾಗಂತ ಕಾಂಜಿ ಪಿಂಜಿ ಸುದ್ದಿಗಳೆಲ್ಲ ಕೊಡಬೇಡಿ. ಇವರೇ ನಾಗರಾಜ್, ನಮ್ಮ ಯಾದಗಿರಿ ರಿಪೋರ್ಟರ್. 7204025704. ಅದರ ಜೊತೆಗೆ ಬೇರೆ ಬೇರೆ ಭಾಗದವರು ಇರ್ತೀರಿ. ಸಾಬಣ್ಣ ಅವರಿಗೆ ಒಂದು ರಾತ್ರೋರಾತ್ರಿ ಯಾವುದೇ ತೊಂದರೆ ಇಲ್ಲದೆ ಟಿ ಸಿ ಹಾಕಿಸಿ ಕೊಟ್ಟದ್ದು ನಾಗರಾಜ್ ಅವರ ಕಾರಣದಿಂದಾಗಿ. ನಾವಿಲ್ಲಿ ಕೂತ ಅಷ್ಟುವರೆನೇ ಹೇಳ್ತಾ ಇದ್ವಿ. ಹಾಗಾಗಿ ನಾಗರಾಜ್ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅವರಿಗೆ ಫೋನ್ ಮಾಡಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು. ನೋಡಿ, ಸುಟ್ಟೋಗಿತ್ತು ಟಿ ಸಿ ಕಳೆದ 1 ತಿಂಗಳಿಂದ. ಪಾಪ ಸಾಬಣ್ಣ ಹೋಗ್ತಾರೆ, ಕೂತ್ಕೋತಾರೆ, ಚಾನು ಕುಡಿಸ್ತಾ ಇಲ್ಲ ಅವರು, ವಾಪಸ್ ಕಳಿಸ್ತಾರೆ ರಾತ್ರಿ 7 ಗಂಟೆ ತನಕ. ಸರಿ ಮಾಡಿಕೊಡಿದ್ದು ಹೇಳೋದಕ್ಕೆ ಅವರೇನು ಸಿದ್ದರಾಮಯ್ಯನವರು ಆಪ್ತಾರ, ಕುಮಾರಸ್ವಾಮಿ ಆಪ್ತಾರ, ದೇವೇಗೌಡರು ಆಪ್ತಾರ? ಸಾಬಣ್ಣ ಮಾಡಿದ್ರೆ ಏನು ಮಾಡ್ತಾನೆ ಸಾಬಣ್ಣ ಅಂತ ಅಧಿಕಾರಿಗಳಿಗಿತ್ತು. ಕೆಲಸ ಮಾಡಲಿಲ್ಲ 1 ತಿಂಗಳಿಂದ. ನಾಗರಾಜು ಗೊತ್ತಾಯ್ತು, ನಮ್ಮ ರಿಪೋರ್ಟ್ರಿಗೆ ಶೂಟ್ ಮಾಡಿ ತಂದರು. ಆನ್ ಏರ್ ಇವತ್ತು ಹೋಗುತ್ತೆ ಅಂತ ಗೊತ್ತಾಯ್ತು, ಕೆಲಸ ಆಯಿತು, ಹೊಸ ಟಿ ಸಿ ಬಂತು, ನೀರು ಬಂತು, ಅಷ್ಟೇ. ಇಷ್ಟೇ ಆಗಬೇಕಾಗಿರೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್, ಧನ್ಯವಾದ. ನೋಡಿ, ಅದೊಂದು ಕೇಳಿಸ್ಕೊಳ್ಳಿ, ಇದೊಂದು ಕೇಳಿಸ್ಕೊಳ್ಳಿ, ಬಹಳ ಖುಷಿ ಆಗುತ್ತೆ ರೈತರಿಗೆ. ಅನ್ನದಾತರು ರಿಪಬ್ಲಿಕ್ ಟಿವಿಗೆ ಜಯವಾಗಲಿ ಅಂತ ಹೇಳಿದ ನಂತರ ಜಯ ಹಾಗೆ ಆಗತ್ತೆ. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಸೂಪರ್ 3 ಪವರ್ ಹೇಗಿರುತ್ತೆ. ಸೂಪರ್ 3 ಯಾವ ರೀತಿ ಕರೆಂಟ್ ಶಾಕ್ ಕೊಡುತ್ತೆ. 1 ತಿಂಗಳಿಂದ ಹಾಳಾಗಿದೆ, 15 ದಿನದಿಂದ ನೀರಿಲ್ಲದೆ ಬೆಳೆ ಒಣಗ್ತಾ ಇದೆ. ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮರಾ ಕಾಣಿಸ್ತೋ ಮಜಾ ಗೊತ್ತಾ? ರಾತ್ರೋರಾತ್ರಿ ಬಂದು ಕೆಲಸ ಮಾಡಿ ಟಿ ಸಿ ಅಳವಡಿಸಿ ಹೋಗ್ಬಿಟ್ಟಿದ್ದಾರೆ. ಇಂಪ್ಯಾಕ್ಟ್ ಯಾದಗಿರಿಯಲ್ಲಿ ಸೂಪರ್ 3 ಹಲ್ಚಲ್. ರಾತ್ರೋರಾತ್ರಿ ಬಂದ್ರು, ಟ್ರಾನ್ಸ್ಫರ್ ಫಿಕ್ಸ್ ಮಾಡಿದ್ರು, ಒಣಗಿದ್ದ ಬೆಳೆಗೆ ನೀರು ಹರಿಸಿ ಆಯ್ತು. ರೈತ ಖುಷ್, ನಾವು ಅದಕ್ಕಿಂತ ಡಬಲ್ ಖುಷ್. ರಾತ್ರೋರಾತ್ರಿ ಯಾಕೆ ಅಂತಂದ್ರೆ ರಾತ್ರೋರಾತ್ರಿ ಇನ್ನೂ ಕೂಡ ಸುದ್ದಿ ಆನ್ ಏರ್ ಆಗಿಲ್ಲ. ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ ಒಂದು ಭಯ ಇರಬೇಕು. ಭಯ ಒಳ್ಳೆಯದು, ಇಂಥದಕ್ಕೆಲ್ಲ ಭಯ ಒಳ್ಳೆಯದು. ಕೆಲಸ ಆಗೋಗ್ಬಿಡುತ್ತೆ. ನೋಡಿ, ಆಗೋಗ್ಬಿಟ್ಟಿದೆ, ಕೆಲಸ ಆಗೋಗ್ಬಿಟ್ಟಿದೆ. ನೀರು ಬರ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆ ತನಕ ನೋ ನೀರು, ಇವತ್ತು ಬೆಳಿಗ್ಗೆ 6 ಗಂಟೆಗೆ ಫುಲ್ ನೀರು. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮ್ಯಾಜಿಕ್. ಎಲ್ಲ ಅಧಿಕಾರಿ ಈಗ ಹೇಳಿದ್ನಲ್ಲ, ಇಲ್ಲಿ ತನಕ ಬೈತಾ ಇದ್ದ ಅಧಿಕಾರಿಗಳು, ಈಗ ಸಲ್ಯೂಟ್ ಮಾಡ್ತೀನಿ ಸರ್. ನಾವಿಲ್ಲಿ ಈಗೋ ಪ್ರತಿಷ್ಠೆಗೆ ಕೂತಿಲ್ಲ ಸರ್, ಮಾಡೋ ಕೆಲಸ ಮಾಡೇ ಮಾಡ್ತೀವಿ. 20-24 ವರ್ಷ ಎಕ್ಸ್ಪೀರಿಯನ್ಸ್ ನಮಗೂ ಆಯಿತು. ನಮ್ಮ ಬಗ್ಗೆ ಯಾವುದಾದ್ರೂ ಟೀಕೆ ಟಿಪ್ಪಣಿಗಳಿದ್ರೆ ಮಾಡಲಿ, ನಮ್ಮ ಬಗ್ಗೆ ದುಡ್ಡು ತಗೊಂಡಂತೆ ಮತ್ತೊಂದಿದೆ ಅಂತಂದರೆ ಮಾಡಲಿ, ತಾಕತ್ತಿದ್ರೆ ಮಾಡಲಿ, ಧೈರ್ಯ ಇದ್ದರೆ ಮಾಡಲಿ, ಪ್ರಾಮಾಣಿಕತೆ ಇದ್ದರೆ ಮಾಡಲಿ, ಎವಿಡೆನ್ಸ್ ಇದ್ದರೆ ಮಾಡಲಿ.
ಹಂಗಾಗಲ್ಲ ಸರ್. ಇಲ್ಲಿ ತನಕ ಒಂದು ಪ್ರಶ್ನೆ ಮಾಡಬೇಕು, ಇವನ್ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಯಾವುದೇ ಅಧಿಕಾರಿಗಳನ್ನು ಕೂಡ ತಪ್ಪುಗಳಾದಾಗ ನಾವು ಪ್ರಶ್ನೆ ಮಾಡಬಲ್ಲೆವು ಅಂತಂದರೆ ಅದು ನಮ್ಮ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ಎಷ್ಟೋ ಕೋಟ್ಯಾಂತರ ದುಡ್ಡುಗಳನ್ನು ವಹಿವಾಟು ಮಾಡಿಸಿದ್ದೀವಿ ಜನರಿಂದ ತಗೊಂಡ ದುಡ್ಡನ್ನು. ಹೌದು, 25 ಲಕ್ಷ, 5 ಲಕ್ಷ, 10 ಲಕ್ಷ, ಮ್ಯಾಕ್ಸಿಮಮ್ 35 ಲಕ್ಷ, 65 ಲಕ್ಷ ತನಕ ವಹಿವಾಟು ಮಾಡಿಸಿದ್ದೀವಿ, ಕೊಡಿಸಿದ್ದೀವಿ ಒಬ್ಬರಿಗೆ. ಯಾವತ್ತೂ ಕೂಡ ಅದನ್ನು ನಿಮ್ಮ ಕೈಯಿಂದ ಆ ಅಕೌಂಟಿಗೆ ಕೊಡಿಸಿದ್ದೀವಿ ಬಿಟ್ಟರೆ, ಒಂದು ವೇಳೆ ಕೈಯಲ್ಲಿ ತೆಗೆದುಕೊಳ್ಳುವಂಥ ಸಂದರ್ಭಗಳು ಬಂದಾಗಲೂ ಕೂಡ ಬ್ಯಾಂಕಲ್ಲಿ ಹಾಕಿದ ನಂತರ ಬ್ಯಾಂಕಿನ ಸ್ಟೇಟ್ಮೆಂಟನ್ನು 1 ತಿಂಗಳುಗಳ ಕಾಲ ಆಫೀಸ್ನ ಮುಂದೆ ಇಟ್ಟು ಯಾರು ಬೇಕಿದ್ರೂ ಬಂದು ಚೆಕ್ ಮಾಡಬಹುದು ಅಂತ ಹೇಳಿದ್ದೀವಿ. ಅದು ಕಳೆದ 2 ದಶಕಗಳಿಂದ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥ ಕ್ರೆಡಿಬಿಲಿಟಿ. ಹಾಗಾಗಿ ಇವತ್ತು ಕೂಡ ಯಾವುದಾದ್ರೂ ಒಂದು ಕುಟುಂಬಕ್ಕೆ ಸ್ವಲ್ಪ ದುಡ್ಡು ಬೇಕಪ್ಪ ಅಂತ ಹೇಳಿದ ತಕ್ಷಣ, ಇವನ್ ಫೇಸ್ಬುಕ್ಕಲ್ಲಿ ಹಾಕಿದ ತಕ್ಷಣ 1-2 ಲಕ್ಷ ಆರಾಮಾಗಿ ಬರುತ್ತೆ. ಒಂದು 10 ನಂಬರ್ಗಳಿದೆ, 5-5 ಲಕ್ಷ ಇಟ್ಕೊಂಡವ್ರು, 5-5 ಲಕ್ಷ ಇಟ್ಕೊಂಡವ್ರು. ಸರ್, ಕಷ್ಟ ಇದ್ದರೆ ಹೇಳಿ, ನಾವಿದ್ದೀವಿ ಅಂತ. ಹಾಗಂತ ಅದನ್ನು ಯಾವತ್ತೂ ನಾನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಹೆಮ್ಮೆ ಇದೆ ಅದರ ಬಗ್ಗೆ. ನೀರು ಬಂದಿದೆ, ಅದರ ಬಗ್ಗೆ ಮಾತಾಡೋಣ, ಜಾಸ್ತಿ ಬೇಡ. ಪಬ್ಲಿಕ್ ಟಿವಿಗೆ, ಪಬ್ಲಿಕ್ ಟಿವಿಗೆ, ಪಬ್ಲಿಕ್ ಟಿವಿಗೆ, ಈ ಪಬ್ಲಿಕ್ ಟಿವಿಗೆ, ಪಬ್ಲಿಕ್ ಟಿವಿಗೆ, ಪಬ್ಲಿಕ್ ಟಿವಿಗೆ ಜಯವಾಗಬೇಕಾಗಿರೋದು ನಿಮಗೆ, ಅನ್ನದಾತನಿಗೆ. ಪಬ್ಲಿಕ್ ಟಿವಿಗೆ ನಮಗೆ ನಿಮ್ಮ ಕೆಲಸವನ್ನ ಮಾಡಿ ಕೊಡಿಸುವ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು, ಧನ್ಯವಾದ ನಾವು ನಿಮಗೆ ಹೇಳಬೇಕು. ನಿಮಗೆ ಅನ್ನದಾತನಿಗೆ, ನಮಗೆ ಅನ್ನ ಹಾಕಿದಂಥವನಿಗೆ, ನೀವು ಹಾಕಿದ ಅಲ್ಲಿ ಬೆಳೆ ಬೆಳೆದಂಥ ಈರುಳ್ಳಿ ಪಾಕಿಸ್ತಾನದವನು ತಿಂತಾನೋ ಗೊತ್ತಿಲ್ಲ, ಎಕ್ಸ್ಪೋರ್ಟ್ ಆದರೂ ಆಗ್ಬೋದು. ಪಂಜಾಬ್ ಅವ ತಿಂತಾನೋ, ಕೋಲಾರದವ ತಿಂತಾನೋ, ಮಂಗಳೂರವ ತಿಂತಾನೋ, ಭೂಪಾಲ್ನವ ತಿಂತಾನೋ, ಗುಜರಾತ್ನವ ತಿಂತಾನೋ ಗೊತ್ತಿಲ್ಲ. ಆದರೆ ಇವತ್ತು ನಿಮಗೆ ತೊಂದರೆ ಉಂಟಾದಾಗ ನಿಮ್ಮ ಪರವಾಗಿ ನಿಲ್ಲೋದಕ್ಕೆ ನಮಗೊಂದು ಅವಕಾಶ ಸಿಗ್ತಲ್ಲ, ಅದಕ್ಕೆ ಖುಷಿ ಪಡ್ತಾ ಇದ್ವಿ. ನಾಗರಾಜ್ ನನ್ನ ಜೊತೆ ಲೈನಲ್ಲಿದ್ದಾರೆ. ಎಸ್ ನಾಗರಾಜ್, ನೀವು, ನಿಮ್ಮ ರಿಪೋರ್ಟರ್, ನಿಮ್ಮ ಕ್ಯಾಮರಾಮ್ಯಾನ್ ತೆಗೆದುಕೊಂಡು ಬಂದಂಥ ಸುದ್ದಿ ಬಹುಶಃ ಇವತ್ತು ಹೋಗಬೇಕಾಗಿತ್ತು. ಇವತ್ತು ಹೋದ ನಂತರ, ಆನ್ ಏರ್ ಹೋದ ನಂತರ ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ. ರಾತ್ರಿ ಒಂದು ಹೇಳಿ, ಸೂಪರ್ 3 ಬಗ್ಗೆ ಅಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ಮತ್ತು ಜನಗಳಿಗೆ ಯಾವ ರೀತಿ ಭಾವನೆ ಇದೆ? ಯಾಕೆ ನಮ್ಮ ಸುದ್ದಿ ರೆಕಾರ್ಡ್ ಮಾಡಿದ್ರು ಅಂದ ತಕ್ಷಣ ಕೆಲಸಗಳಾಯಿತು ಅಲ್ಲಿ? ಅದರ ಬಗ್ಗೆ ಹೇಳೋದಿದ್ರೆ, ಮತ್ತೆ ಸ್ವತಃ ನಿಮಗೆ ಆದಂಥ ಎಕ್ಸ್ಪೀರಿಯನ್ಸ್. ಯಾಕೆಂತಂದರೆ ಸಿದ್ದರಾಮಯ್ಯ ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು, ರಾಜು ಗೌಡ್ರು ಏನು ಹೇಳಿದ್ರು, ಇದೇ ಆಗೋಗ್ಬಿಡುತ್ತೆ ಜರ್ನಲಿಸಮ್ ಅಂತಂದರೆ. ಆದರೆ ಇವತ್ತೇ ನಮ್ಮ ಹುಡುಗರೇ ನಾಗರಾಜ್ ಅವರು ಒಂದು ಕೆಲಸ ಮಾಡಿಸಿದ್ರು ನೋಡ್ರಪ್ಪ, ಅದರ ಮುಂದ್ಗಡೆಯಿಂದ ಹೋದಾಗ ಇನ್ನೊಂದು 10-20 ವರ್ಷ, ಎಷ್ಟು ಗೊತ್ತಿಲ್ಲ ನನಗೆ, TC ಎಷ್ಟು ವರ್ಷ ಇರ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತೆ. ಇದು ನನ್ನ ಒಂದು ವರದಿಯಿಂದ ಆದಂಥದ್ದು. ನನ್ನ ಒಂದು ವರದಿಯಿಂದ ಈ ರೈತರಿಗೆ ಒಂದು ಕೆಲಸ ಮಾಡಿಸಿಕೊಡ್ತು ಪ್ರಕೃತಿ ಅಂತೇಳಿ. ಎಸ್, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ನಾಗರಾಜ್. ಜಯಪ್ರಕಾಶ್ ಶೆಟ್ಟಿ, ಯಾದಗಿರಿ ಜಿಲ್ಲೆಯ ರೈತರ ಬದುಕು ಒಂದ್ ರೀತಿ ಶೋಚನೀಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದ್ರೂ ಸಹ ಸಂಕಷ್ಟ ಅನುಭವಿಸ್ತಾರೆ, ಮಳೆ ಆಗ್ಲಿಲ್ಲ ಆದ್ರೂ ಅನುಭವಿಸ್ತಾರೆ. ಅದರ ನಡುವೆ ಈ ಅಧಿಕಾರಿಗಳ ಕಳ್ಳಾಟದಿಂದಲೂ ಸಹ ಈ ಒಂದು ರೈತರು ಆ ಸಂಕಷ್ಟವನ್ನ ಎದುರಿಸಬೇಕಾದಂತ ಸ್ಥಿತಿಯಲ್ಲಿ ಇರುವಂತದ್ದು. ಅದಕ್ಕೆ ಉದಾಹರಣೆ ಈ ಒಂದು ಮುದ್ದಾಳ ಗ್ರಾಮದ ಸಾಬಣ್ಣ ಎಂಬಾತನ ರೈತರಲ್ಲಿ ಬೆಳೆದಿರುವಂತಹ ಜಮೀನಿನ ಈರುಳ್ಳಿ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ರೈತ ಏನು ಸುಮಾರು ತನ್ನ ಜಮೀನಿನಲ್ಲಿ ಇರುವಂತ TC ಹಾಳಾಗಿ ಸುಮಾರು 15 ದಿನಗಳ ಕಾಲ ಏನು ಜಸ್ಕಾಂ ಕಚೇರಿಗೆ ತಿರುಗಿದ್ರು ಸಹ ಯಾವೊಬ್ಬ ಅಧಿಕಾರಿಯೂ ಇವನತ್ತ ನೋಡಿರ್ಲಿಲ್ಲ. ಆದ್ರೆ ನಾವು ನಮ್ಮ ಈ ಒಂದು ವಿಚಾರ ಯಾವಾಗ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಅಂತಂದ್ರೆ ಈ ಒಂದು ಸಾಬಣ್ಣ ನಮ್ಮ ಗಮನಕ್ಕೆ ತರ್ತಾನೆ, ಅವಾಗ ನಾವು ಅಲ್ಲಿ ಸುದ್ದಿ ಮಾಡಲು ತೆರಳುತ್ತೀವಿ. ಆದ್ರೆ ಆ ಮಾರ್ನಿಂಗ್ 9 ಗಂಟೆಗೆ ಹೋಗಿ ನಾವು ಸುದ್ದಿಯನ್ನ ಮಾಡ್ಕೊಂಡ್ ಬರ್ತೀವಿ. ಅದಾದ ಬಳಿಕ ಅಂತಂದ್ರೆ ಅವತ್ತೇ ಸಂಜೆ 5 ರಿಂದ 6 ಗಂಟೆ ಒಳಗಡೆ ಅಂತಂದ್ರೆ ಜಸ್ಕಾಂ ಇಲಾಖೆಯಿಂದ ಏನು ಆ ಒಂದು ಹೊಸ TC ಅನ್ನ ಕೊಟ್ಟು ಅಲ್ಲಿ TC ಅಳವಡಿಕೆ ಮಾಡುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಆ ಒಂದು TC ಅನ್ನ ಚಾರ್ಜ್ ಆಗೋ ಮೂಲಕ ಏನು ರೈತರು ಜಮೀನಿಗೆ ನೀರಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈ ಒಂದು ರಿಪಬ್ಲಿಕ್ ಕನ್ನಡದಲ್ಲಿ ಹೋದಂತ ವಿಚಾರ ಯಾವಾಗ ಜಸ್ಕಾಂ ಅಧಿಕಾರಿಗಳ ಕಿವಿಗೆ ಬೀಳುತ್ತೋ, ಇದು ಆ ಸೂಪರ್ 3 ಯಲ್ಲಿ ಸುದ್ದಿ ಪ್ರಸಾರವಾಗುತ್ತೆ. ಅಲ್ಲಿ ಸೂಪರ್ 3 ಯಲ್ಲಿ ನಮ್ಮನ್ನ ಆ ತರಾಟೆಗೆ ತೆಗೆದುಕೊಳ್ತಾರೆ, ಜನ ನಮ್ಗೆ ಚೀಮಾರಿ ಹಾಕ್ತಾರೆ ಅನ್ನುವಂತ ವಿಚಾರ ಯಾವಾಗ ಈ ಒಂದು ಜಸ್ಕಾಂ ಅಧಿಕಾರಿಗಳ ಕಿವಿಗೆ ಬೀಳುತ್ತೋ, ಅವಾಗ ಜಸ್ಕಾಂ ಅಧಿಕಾರಿಗಳು ಅಲರ್ಟ್ ಆಗಿಬಿಟ್ಟು ಈ ಒಂದು ರೈತರಿಗೆ ನೀರನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಸದ್ಯ ಈ ಒಂದು ಆ ಜಮೀನಿಗೆ ನೀರು ಹರಿಸ್ತಾ ಇರೋದ್ರಿಂದ ರೈತರ ಮೊಗದಲ್ಲೂ ಸಹ ಒಂದ್ ರೀತಿಯ ಖುಷಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸುಮಾರು 1 ಎಕರೆಗೆ 50 ರಿಂದ 60 ಸಾವಿರ ರೂಪಾಯಿ ಖರ್ಚನ್ನ ಮಾಡಿಬಿಟ್ಟು ಸಾಲ ಶೂಲವನ್ನ ಮಾಡಿ ಈ ಒಂದು ಸಾಬಣ್ಣ ಏನು ತನ್ನ ಜಮೀನಿನಲ್ಲಿ ಈರುಳ್ಳಿಯನ್ನ ಬೆಳೆದಿದ್ದಾನೆ. ಯಾಕಂತಂದ್ರೆ ಈಗಾಗಲೇ ಮುಂಗಾರಿನಲ್ಲಿ ಇದೇ ಒಂದು ಜಮೀನಿನಲ್ಲಿ ಹತ್ತಿಯನ್ನ ಬೆಳೆದಿದ್ದ, ಹತ್ತಿಯನ್ನು ಅಧಿಕ ತೇವಾಂಶಕ್ಕೆ ತುತ್ತಾಗಿ ಹಾಳಾಗಿತ್ತು. ಆ ಒಂದು ಬೆಳೆಯನ್ನ ನಾಶಗೊಳಿಸಿ ಈಗ ಈರುಳ್ಳಿಯನ್ನ ಬೆಳೆದಿದ್ದಾನೆ. ಆದ್ರೆ ಈ ಈರುಳ್ಳಿ ಬೆಳೆಯಲ್ಲಿ ಏನು ಆ ಕುಟುಂಬವನ್ನ ಸಾಕಬೇಕು, ಜೊತೆಗೆ ಈ ಮಾಡಿರುವಂತ ಸಾಲವನ್ನ ತೀರಿಸಬೇಕು. ಈ ಎಲ್ಲಾ ಒಂದು ಸಂಕಷ್ಟದಲ್ಲಿ ಸುಳಿಯಲ್ಲಿ ರೈತ ಇರುವಾಗ ಈ ಅಧಿಕಾರಿಗಳ ಈ ಒಂದು ಕಳ್ಳಾಟ ಏನು ಆ
ಈ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗುತ್ತೆ. ಈ ಒಂದು ವಿಚಾರವನ್ನ ಅರಿತು ಆ ಒಂದು ಸುದ್ದಿಗೆ ತೆರಳುತ್ತಿದ್ದಂತೆ ಏನೋ ಅಧಿಕಾರಿಗಳು ಅಲರ್ಟ್ ಆಗಿಬಿಟ್ಟು ಆ ಒಂದು ಟಿಸಿ ವೆರಿ ಗುಡ್ ನಾಗರಾಜ್, ವೆರಿ ಗುಡ್ ವೆರಿ ಗುಡ್. ಈ ನಡುವೆ ಸಾಬಣ್ಣ ಅವರಿದ್ದಾರೆ, ರೈತ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಸಾಬಣ್ಣ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ರೀ ಸರ್. ಖುಷಿ ಆಯ್ತಾ? ಆಯ್ತು ರೀ ಸರ್. ಅಧಿಕಾರಿಗಳ ಬಳಿ ಹೋಗಿದ್ರಾ, ಸರಿ ಮಾಡ್ಕೊಡಿ ಅಂತ ಹೋಗಿದ್ರಾ? ಅವ್ರು ಬಂದಿರ್ಲಿಲ್ವಾ? ಹೋಗಿದ್ವಿ ರೀ ಸರ್, ಹೋಗಿದ್ರಿ. ಏನಂದ್ರು? ಟೀ ಶೂಟ್ 12 ದಿವಸ ಐತ್ರಿ, ಹೋಗಿದ್ವಿ. ಹಾ, ಇವತ್ತು ಕೊಡ್ತೀವಿ ಅಂತ ಅನ್ನೋದು, ಮತ್ತೆ ಸಾಯಂಕಾಲ ತನಕ ಕೂಡ್ಸೋದು, ಮತ್ತೆ ವಾಪಸ್ ಕಳ್ಸೋದ್ರಿ ನಮ್ಗೆ. ದುಡ್ಡು ಕೇಳಿದ್ರಾ? ಮಾಡಿದ್ರು ಒಂದು ವಾರ ತನ. ದುಡ್ಡು ಕೇಳಿದ್ರಾ? ಇಲ್ರಿ, ಕೇಳಿದಿಲ್ರಿ. ದುಡ್ಡು ಕೇಳಿಲ್ಲ. ಓಕೆ, ಈಗ ನಮ್ಮಲ್ಲಿ ಕ್ಯಾಮರಾದಲ್ಲಿ ಟಿವಿಯಲ್ಲಿ ಬಂತಲ್ವಾ ಬರೋದಕ್ಕೆ, ಅಂದ್ರೆ ಅವರು ನಮ್ಮ ನಾಗರಾಜ್ ಅವರು ಶೂಟ್ ಮಾಡ್ಕೊಂಡು ಹೋದ್ರಲ್ವಾ? ಹೌದ್ರಿ. ನಿಮ್ಗೆ ಗೊತ್ತಿತ್ತ ರಾತ್ರೋರಾತ್ರಿ ಹಿಂಗೆಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡ್ಕೊಡ್ತಾರೆ ಅಂತ? ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಹಂಗೆ ಆಗಿದೆಯಾ? ಹೇಳದೆ ಕೇಳದೆ ಬಂದು ಕೆಲಸ ಮಾಡ್ಕೊಡೋದು? ಆಗಿಲ್ರಿ ಸರ್. ಮತ್ತೆ ಇವ್ರು ಒಂದು ವಾರ ಸತಾಯಿಸಿರಲ್ರಿ ನಮ್ಗೆ. ಒಂದು ವಾರ ತನ ರಾತ್ರಿ 7 ಗಂಟೆ ತನಕ ಕೂಡ್ಸ್ಯಾರ ಇಲ್ಲಿ ಆಫೀಸಾಗೆ. ಹಾ ಹಾ 7 ಗಂಟೆ ತನಕ ಕುಡಿವ್ರಿ. 6 ಕೊಡ್ತೀವಿ ಅಂದ್ರೆ 6 ತನಕ ಕುಂತೀವ್ರಿ, 6:30 ತನಕ ಕುಂತೀವ್ರಿ. ಕೆಲಸ ಮಾಡಿಲ್ಲ? ಮಾಡಿಲ್ರಿ. ಟಿವಿ ಕಂಡ ತಕ್ಷಣ ಮಾಡಿದ್ರು? ನಾವು ಮತ್ತೆ ಅವ್ರಿಗೆ ಕರೆದ ಮ್ಯಾಗ ತಕ್ಷಣ ಮರ್ದಿವ್ಸ ಕೊಟ್ರಿ. ಈಗ ಆಗೋಗ್ಬಿಡ್ತಾ? ಹೌದ್ರಿ. ಖುಷಿ ಆಯ್ತಾ? ಮತ್ತೆ ಬಂದ್ರಿ, ಈಗ ಅನುಕೂಲ ಆಗ್ಯದ್ರಿ ನಮ್ಗೆ. ಒಂದು 10 ಕಿಲೋ ನೀರುಳ್ಳಿ ಕಳಿಸಿ ಆಮೇಲೆ. ಅಲ್ರಿ ಸರ್, ಅಲ್ರಿ ನಮ್ಗೆ ಟೈಮಿಗೆ ಕೊಟ್ರೆ ನಾವ್ ಇದೆಲ್ಲ ಯಾಕೆ ಮಾಡ್ತೀವ್ರಿ? ಆಗ್ಲಿ, ಒಳ್ಳೇದಾಗ್ಲಿ ಸಾಬಣ್ಣ ಅವರೇ. ಖುಷಿ ಆಯ್ತು ನೀವು ಖುಷಿಯಲ್ಲಿದ್ದೀರಿ ಅಂತೇಳಿ. ಹೌದ್ರಿ. ಅಲ್ರಿ, ಬೆಳೆ ಒಣಗೋಯ್ದ್ರಿ, ಬಹಳಷ್ಟು ಲಾಸ್ ಆಗ್ಯದ್ರಿ ನಮ್ದು. ಅಲ್ಲ, ಒಳ್ಳೇದಾಗ್ಲಿ. ನಾನು ಕೇಳಿದೆ ಅಂತ ನೀವು ಅನ್ಕೋಬೇಡಿ ಏನು ಕೂಡ. ನಾನು ಬಹಳ ಪ್ರೀತಿ. ಸರಿ. ಎಷ್ಟು ಖರ್ಚಾಗತ್ತೆ? ಎಷ್ಟು ಖರ್ಚು ಮಾಡಿದಿರಿ ಬೆಳೆಗೆ? 1 ಲಕ್ಷ ರೂಪಾಯಿ ಮಾಡಿವ್ರಿ ಸದ್ಯ. ಈಗ ಓಕೆ, ಈಗ ಒಂದ್ ವೇಳೆ ಬೆಳೆ ಒಣಗಿದ್ರೆ ಬಹಳ ಕಷ್ಟ ಆಗ್ತಿತ್ತಲ್ವಾ? ಕಷ್ಟ ರೀ. ಮತ್ತೆ 1 ಲಕ್ಷ ರೂಪಾಯಿ ಬೇರೆ ಇಲ್ಲಿ ಸಾಲ ಮಾಡಿ ಕೇಸ್ ಹಾಕಿವ್ರಿ ನಾವು. ಎಷ್ಟು ಎಕರೆ ಹಾಕಿದಿರಿ? 1.5 ಎಕರೆ ಹಾಕಿವ್ರಿ ಸದ್ಯ. ಈಗ ಫಸಲ್ ಕರೆಕ್ಟ್ ಆಗಿ ಬರ್ಲಿ, ಬಂದ್ರೆ ಎಷ್ಟು ಲಾಭ ಸಿಗತ್ತೆ ನಿಮಗೆ? ಸಿಗುತ್ತದ್ರಿ, 2-2.5 ತನಕ ಸಿಗ್ಬೋದ್ರಿ. ಎಷ್ಟು ತಿಂಗಳು ಬೆಳೆ ಇದು? ಇದು ಈಗ 2 ತಿಂಗಳ ಈಗ ನಾಟಿ ಸಸಿ ಬೆಳೆಸಿವ್ರಿ. ಹಾ, ಈಗ ಇನ್ನ 3 ತಿಂಗಳು ಬೆಳಿಬೇಕ್ರಿ ಅದು. 3 ತಿಂಗಳು. ಓಕೆ, ಹ್ಞೂ ರೀ. ಆಗ್ಲಿ ಸಾಬಣ್ಣ ಅವ್ರೆ, ಒಳ್ಳೇದಾಗ್ಲಿ. ಸರಿ. ಸಾಬಣ್ಣ ಅವರು ರೈತರು ನೋಡಿ, 1 ಲಕ್ಷದಲ್ಲಿ 1.5 ಎಕರೆಯಲ್ಲಿ ಹಾಕ್ತಾರೆ. 1 ಲಕ್ಷದಲ್ಲಿ 1.5 ಎಕರೆಯಲ್ಲಿ. ಆಮೇಲೆ 4 ತಿಂಗಳು ಬೆಳೆ ಬಂದಾಗ ಬರೋದು 2 ಲಕ್ಷ. ಆಯ್ತಾ? ಅಂದರೆ 1 ಲಕ್ಷ ಲಾಭ. ಆಯ್ತಾ? 1 ಲಕ್ಷ ಡಿವೈಡೆಡ್ ಬೈ 4 ತಿಂಗಳು ಎಷ್ಟಾಯ್ತು? 25,000. ರೈತನ ಕಷ್ಟ ನೋಡಿ. 1 ಲಕ್ಷನಾ ಅಂತ ಅನ್ಕೋತೀವಿ. 1 ಲಕ್ಷ 4 ತಿಂಗಳಲ್ಲಿ ಬರೋದು ಅವನಿಗೆ, ರೈತರಿಗೆ, ಅನ್ನದಾತನಿಗೆ. 1 ಲಕ್ಷ ಖರ್ಚು ಮಾಡ್ತಾರೆ, 2 ಲಕ್ಷ ಬಂತಾ? ಲಾಭ ಎಷ್ಟಾಯಿತು? 1 ಲಕ್ಷ. 1 ಲಕ್ಷ ಡಿವೈಡೆಡ್ ಬೈ 4 ತಿಂಗಳು ಎಷ್ಟಾಯಿತು? 25,000. ಈಗ ಹೇಳಿ, ಇವರ ಮಗ 30,000ಕ್ಕೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಬೇಡ ಅಂತಾರ, ಬೇಕು ಅಂತಾರ? 20,000 ಸಿಕ್ಕಿದ್ರು ಹೋಗು ಅಂತಾರೆ. ಯಾಕೆ? ಇಷ್ಟು ಕಷ್ಟಪಡಬೇಕು ಅಂತಿಲ್ಲಲ್ಲ. ಅದು ವಲಸೆ ಹೋಗ್ತಿರೋದು ಆ ಕಾರಣಕ್ಕೆ. 1 ಲಕ್ಷದ್ದು ಹಾಕಿ 4 ತಿಂಗಳಲ್ಲಿ 8 ಲಕ್ಷ ಬಂದಿದ್ರೆ ಬೇಡ ಅಂತಿದ್ರು, ಇಲ್ಲೇ ದುಡಿಯಪ್ಪ ಅಂತೇಳಿ. ರೈತರು ವಿಮುಖ ಆಗೋದು ಆ ಕಾರಣಕ್ಕೆ. ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ? ಬೆಲೆ ಇದೆ. ಇದನ್ನು ಕೊಡೋದೇ ಮಧ್ಯವರ್ತಿಗಳಿಗೆ ಕೊಡ್ತಾರೆ. ನೀವೇ ಡೈರೆಕ್ಟ್ ಕೊಡ್ರಪ್ಪ ಅಂತ ರೂಲ್ಸ್ ಬಂತು, ನರೇಂದ್ರ ಮೋದಿ ಅವರು ತಂದರು. ಅದರಲ್ಲಿ ಸಾವಿರಾರು ಪ್ರಾಬ್ಲಮ್ ಇದೆ ಅಂತೇಳಿ ಅದನ್ನು ವಾಪಸ್ ತಗೊಳ್ಳೋಂಗಾಯ್ತು. ಯಾವಾಗ ಉದ್ಧಾರ ಆಗುತ್ತೆ?